ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಅಧಿಕಾರಿಗಳು ಕಾನೂನಿನಂತೆ ಜಮೀನು ಮಂಜೂರು ಮಾಡಿಲ್ಲ. ಕಳೆದ 20 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಪ್ರಕರಣ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಡೆದಿದೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ನಂತರ ಯಾವುದೋ ಕ್ರಿಮಿನಾಶಕ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಕೂಡಲೇ ಅಲ್ಲಿದ್ದವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅವರನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಿದ್ದಾರೆ. ಶಿವಾನಂದ ರೆಡ್ಡಿ 1987ರಲ್ಲಿ ಸೈನ್ಯಕ್ಕೆ ಸೇರಿ 2004ರಲ್ಲಿ ನಿವೃತ್ತಿಯಾಗಿದ್ದಾರೆ. 1999ರಲ್ಲಿ ಕಾರ್ಗಿಲ್ ಸಮಯದಲ್ಲಿ ಕಾಲಿಗೆ ಪೆಟ್ಟು ಬಿದ್ದು 2004ರಲ್ಲಿ ಕಡ್ಡಾಯ ನಿವೃತ್ತಿ ಮಾಡಿದರು. ಕಾಲಿಗೆ ಪೆಟ್ಟಾದಾಗ 2000ರಲ್ಲಿ ವಿಶ್ರಾಂತಿಗಾಗಿ ಬೆಳಗಾಂಗೆ ಕಳುಹಿಸಿದರು. ನನಗೆ ಜಮೀನು ನೀಡುವಂತೆ ಕರ್ನಲ್ MB ರಾಣಾ DC ತಹಸೀಲ್ದಾರ್ ಸೈನಿಕ ಕ್ಷೇಮಾಭಿವೃದ್ಧಿ ಬೋರ್ಡ್ಗೆ ಶಿಫಾರಸ್ ಮಾಡಿದರು ಎಂದು ಶಿವಾನಂದ ರೆಡ್ಡಿ ತಿಳಿಸಿದರು. ಇಲ್ಲಿಗೆ ಬಂದಾಗ ಯಾವುದೇ ಜಮೀನು ಮಂಜೂರು ಮಾಡಿರಲಿಲ್ಲ. ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ತಾಲೂಕಿನಲ್ಲಿ ಯಾವುದೇ ಜಮೀನಿಲ್ಲ, ಶ್ರೀನಿವಾಸಪುರ ತಾಲೂಕಿನಲ್ಲಿ ಜಮೀನಿದೆ, ಅಲ್ಲಿಗೆ ಹೋಗಿ ಎಂದು 2004ರಲ್ಲಿ ಪತ್ರ ನೀಡಿದರು. 2019-20ರಲ್ಲಿ ಸುಮಾರು ಜನ ಯೋಧರಿಗೆ ಜಮೀನು ನೀಡಿರುತ್ತಾರೆ, ನನಗೆ ಮಾತ್ರ ನೀಡಿಲ್ಲ. 2020ರಿಂದ ಹೋರಾಟ ಮಾಡುತ್ತಿದ್ದರೂ ಯಾವ ಅಧಿಕಾರಿಯೂ ಕನಿಕರ ತೋರಿರಲಿಲ್ಲ ಎಂದು ಅವಲತ್ತುಕೊಂಡರು. ಭೂಮಿ ಇಲ್ಲ ಎಂದು ಹಿಂಬರಹ ನೀಡಿದ ನಂತರ ಬೇರೆಯವರಿಗೆ ನೀಡಲು ಜಮೀನು ಇರುತ್ತದೆ. ಒಕ್ಕಲಿಗರ ಸಂಘ ಅಧಿಕಾರಿಗಳಿಗೆ ಬೆಂಬಲ ನೀಡುತ್ತಿದ್ದಾರೆ. ತಾಲೂಕಿನ ಲಭ್ಯಾಂತರ ಪಟ್ಟಿಯಲ್ಲಿ ನನಗೆ ನೀಡಲು ಭೂಮಿ ಇಲ್ಲ, ಇದು ಯಾವ ನ್ಯಾಯ? ಲೋಕಾಯುಕ್ತಕ್ಕೆ ದೂರು ನೀಡಿದರೂ ಪ್ರಯೋಜನವಾಗಲಿಲ್ಲ. ನಾನು ಪ್ರತಿಭಟನೆ ನಡೆಸಿದಾಗ ಒಕ್ಕಲಿಗರ ಸಂಘವು ಬೆಂಬಲ ನೀಡಿತ್ತು. ಸರ್ಕಾರಿ ಆದೇಶಗಳನ್ನು ಅಧಿಕಾರಿಗಳು ಗಾಳಿಗೆ ತೂರುತ್ತಾರೆ ಎಂದು ಆರೋಪಿಸಿದರು. ಹೆಸರು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ. 1987 ಸೇನೆಗೆ ಸೇರಿ 2004ರಲ್ಲಿ ರಿಟೈರ್ಡ್ ಆಗಿರ್ತೇನೆ. 1999 ಕಾರ್ಗಿಲ್ ಸಮಯದಲ್ಲಿ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ ನನ್ನನ್ನು 2004 ಕಡ್ಡಾಯ ನಿವೃತ್ತಿ ಮಾಡಿರುತ್ತಾರೆ. 2000 ಇಸ್ವಿ ನನಗೆ ಕಾಲು ಫ್ರ್ಯಾಕ್ಚರ್ ಆದಾಗ ನನಗೆ ವಿಶ್ರಾಂತಿಗೆ ಎಂದು ಬೆಳಗಾಂ ಕಳಿಸಿದಾಗ ಬೆಳಗಾಮಲ್ಲಿ ನಮ್ಮ ಅಡಂ ಬೆಟಾಲಿಯನ್ ಕಮಾಂಡರ್ ಕರ್ನಲ್ MB ರಾಣಾ ಅವರು ಒಂದಷ್ಟು ಜಮೀನು ಮಾಡ್ಕೋ ಅಂತೇಳಿ 2000 ಇಸ್ವಿಯಲ್ಲೇ DC ಅವರಿಗೆ, ತಹಸೀಲ್ದಾರ್ಗೆ, ಸೈನಿಕ ವೆಲ್ಫೇರ್ ಬೋರ್ಡ್ಗೆ ರೆಕಮೆಂಡೇಶನ್ ಲೆಟರ್ ಕಳಿಸಿರ್ತಾರೆ. 2004 ನಾನು ಇಲ್ಲಿ ಬಂದಾಗ ಇಲ್ಲಿ ಯಾವುದೇ ಜಮೀನು ಮಂಜೂರು ಮಾಡಿಲ್ಲ. ಆಗ ನಾನು ತಹಸೀಲ್ದಾರ್ಗೆ ಅವ್ರಿಗೆಲ್ಲ ಕೇಳಿದ್ರೆ ಇಲ್ಲಿ ಜಮೀನೇ ಇಲ್ಲಪ್ಪ, ನೀನು ಶ್ರೀನಿವಾಸಪುರದಲ್ಲಿ 1000 ಎಕರೆ ಇದೆ, ಮಣಿಗಾನಪಲ್ಲಿ ಇದೆ, ಕಳ್ಳೂರು ಇದೆ, ಸಾಂಪಲ್ಲಿ ಇದೆ, ಅಲ್ಲ ಎಷ್ಟು ಬೇಕಾದ್ರೂ ನೀನು ಮಾಡ್ಕೋಬೋದು, ಅಲ್ಲಿ ಹೋಗು ಅಂತ ಕಳಿಸ್ಕೊಟ್ರು. ನನ್ನ ಹೋರಾಟಗಳಿಗೆ ಪ್ರತಿಯೊಂದಕ್ಕೂ ನಮ್ಮ ಮಾಧ್ಯಮದವರು ಹಗಲು ರಾತ್ರಿ ಎನ್ನದೆ ನನ್ನನ್ನು ಬಂದು ಫಾಲೋ ಮಾಡಿ ನನ್ನ ಎಲ್ಲ ಸುದ್ದಿಗಳು ಮಾಡಿದ್ದೀರಾ. ನನ್ನ ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮದಲ್ಲೂ ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ನಿಮ್ಮ ಮಾಧ್ಯಮದವ್ರಿಗೆ ನಾನು ಯಾರ ಮೇಲೂ ದೋಷೆ ಮಾಡೋದಲ್ಲ. ಎಲ್ಲ ಅಧಿಕಾರಿ ವರ್ಗದವರ ಒಂದು ಬೇಜವಾಬ್ದಾರಿತನ. ನಾನು ಮಾಡಿದ್ದು ಒಂದೇ ಒಂದು ತಪ್ಪು, ಲಂಚ ಕೇಳಿದವರನ್ನು ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಕಳಿಸಿದ್ದೀನಿ. ಅದು ಮಾಡಿದ ನನ್ನ ಒಂದು ದೊಡ್ಡ ತಪ್ಪು. ಆ ತಪ್ಪನ್ನು ಇದುವರೆಗೂ ನನ್ನನ್ನು ಈ ಶಿಕ್ಷೆಗೆ ಒಳಪಟ್ಟಿದೆ ಅಷ್ಟೇ. ಈ ಶಿಕ್ಷೆ ನಾನು ಅನುಭವಿಸ್ತಾ ಇದ್ದೀನಿ. ಸರ್, ಲೋಕಾಯುಕ್ತ ಕೇಸ್ ಆಯಿತು, ಇಲ್ಲಿ SP ಸಾಹೇಬ್ರೆ ಒಂದು ತಿಂಗಳ ಒಳಗಡೆ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಲೆಟ್ರಲ್ಲಿ ಬರೆದ್ಬಿಟ್ಟು ಹೋದ್ರು. ಬರೆದು 2 ವರ್ಷ ಆಯಿತು. ಏನಾಯಿತು? ಯಾವ ಲೋಕಾಯುಕ್ತನೂ ಕೇರ್ ಇಲ್ಲ, ಡೋಂಟ್ ಕೇರ್. ಇದು ನಮ್ಮ ಚಿಂತಾಮಣಿ ಒಂದು ತಾಲೂಕು ಆಡಳಿತ ಅಲ್ಲ, ಭ್ರಷ್ಟ ಆಡಳಿತ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ. ರಮೇಶ್ ಕುಮಾರ್ ಅವರಿಗೆ ರೆಕಮೆಂಡೇಶನ್ ಲೆಟರ್ ಕೊಟ್ಟರು 2004. ಅಂದರೆ
2019-20 ಇಲ್ಲಿ ಸುಮಾರು ಜನ ನಮ್ಮ ಯೋಧರಿಗೆ ಜಮೀನು ಕೊಡ್ತಾರೆ. ಅದರಲ್ಲೂ ಬೆಂಗಳೂರಿನವ್ರು ಕೊಡ್ತಾರೆ. ನನ್ನ ಅಪ್ಲಿಕೇಶನ್ ಆದ ಮೇಲೆ ಆರ್ಮಿಗೆ ಹೋಗಿ ಬಂದಂಥವ್ರಿಗೆ ಇಲ್ಲಿ ಜಮೀನು ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ನನಗೆ ಯಾಕಿಲ್ಲ ಅಂತ ನಾನು 2020ರಿಂದ ಸತತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಆದರೆ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿಗೆ ಕರುಣೆ ಬರಲಿಲ್ಲ. ಅಲ್ಲಿ ಮರ್ಯಾದೆನೇ ಇಲ್ವಾ? ಸಂವಿಧಾನ ಅಲ್ಲಿಗೆ ಕಾಟಾಚಾರಕ್ಕ? ಬಾಬಾ ಸಾಹೇಬ್ರು ಅಷ್ಟೊಂದು ಕಷ್ಟಪಟ್ಟು ಅಷ್ಟೊಂದು ನಿದ್ದೆ ಕೆಟ್ಟು ಬರೆದಂಥ ಸಂವಿಧಾನ ಕೆಲಸಕ್ಕೆ ಬಾರದೆ ಇರೋವಂಥದ್ದ? ಅಧಿಕಾರಿಗಳ ಮನ ಬಂದಂತೆ ವರ್ತಿಸ್ತಾ ಇದ್ದಾರಲ್ಲ, ಇದು ಯಾವ ಸೀಮೆ ನ್ಯಾಯ? ಇದು ಎಲ್ಲ ಪ್ರಜ್ಞಾವಂತ ನಾಗರಿಕರು ಮುಟ್ಟೋವರೆಗೂ ತಾವು ಸ್ವಲ್ಪ ಕಳಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಇಲ್ಲಿ ನನಗೆ 2025 ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಏನಂತ? ಎಲ್ಲ ರಾಜಸ್ವ ನಿರೀಕ್ಷಕರ ವರದಿಯಂತೆ ಭೂ ಲಭ್ಯತಾ ಪಟ್ಟಿಯಲ್ಲಿ ಖಾಲಿ ಇಲ್ಲ ಅಂತ. ಅಂದ್ರೆ ನನಗೆ ಎಂಡಾರ್ಸ್ಮೆಂಟ್ ಕೊಟ್ಟ ಮೇಲೆ ಕಾವಲಿಗೆನಹಳ್ಳಿಯಲ್ಲಿ 200 ಚಿಲ್ಲರೆ ಎಕರೆ ಬಂದ್ಬಿಡುತ್ತೆ, ಸೋರಪಲ್ಲಿಯಲ್ಲಿ 180 ಎಕರೆ ಬರುತ್ತೆ, ಇನ್ನು ಸಾವಿರಾರು ಎಕರೆ ಆಚೆ ಬಂದ್ಬಿಡುತ್ತೆ. ಇವ್ರಿಗೆ ಬೇರೆ ಯಾರಿಗನ್ನ ಕೊಡ್ಬೇಕಾದ್ರೆ ಸಾವಿರಾರು ಎಕರೆ ಇದೆ. ಒಬ್ಬ ಅಂಗವಿಕಲ ಯೋಧ ಎಂಬ ಒಂದೇ ಒಂದು ಕಣಿಕಾರ ಕೂಡ ಇಲ್ದಿರ ನನ್ನನ್ನು ಈ ತರ ಸತಾಯಿಸ್ತಾ ಇದ್ದಾರೆ. ಇದು ಯಾವ ಸುದ್ದಿ ಕೇಳ್ತಾ ಇದ್ದೀನಿ? ನಮ್ಮ ಒಕ್ಕಲಿಗರ ಸಂಘ, ನಮ್ಮದೇ ಸಮುದಾಯದವರು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಲಂಚಕೋರ ಅಧಿಕಾರಿಗಳಿಗೆ, ಲಂಚ ತಗೊಂಡು ಸಿಕ್ಕದವ್ರಿಗೆಲ್ಲ ಮಾರಾಟ ಮಾಡ್ತಾ ಇರೋವಂಥ ಅಧಿಕಾರಿಗಳಿಗೆ ಸಪೋರ್ಟ್ ಆಗಿ ಇವತ್ತು ಇಲ್ಲಿ ಒಂದು ಧರಣಿ ಮಾಡಬೇಕು ಅಂತ ಏನೋ ನಿರ್ಧಾರ ಮಾಡಿದಾರಂತೆ. ಇದು ಯಾವ ನ್ಯಾಯ? ನಾನು ಒಕ್ಕಲಿಗನಲ್ಲವೇ? ನನಗೆ 26 ವರ್ಷಗಳಿಂದ ಯಾವುದೇ ಚಿಂತಾಮಣಿ ತಾಲೂಕಲ್ಲಿ ಜಮೀನಿಲ್ಲ, ಲಭ್ಯತಾ ಪಟ್ಟಿಯಲ್ಲಿ ಖಾಲಿ ಇಲ್ಲ. 1969 ಆಕ್ಟ್ ಪ್ರಕಾರ ಯಾವುದೇ ಜಮೀನು ಮಂಜೂರು ಮಾಡ್ಬೇಕಾದ್ರೆ ಅದರಲ್ಲಿ ನಮಗೆ 10% ಕೊಡೋದಕ್ಕೆ ಪ್ರಾವಿಷನ್ ಸರ್ಕಾರ ಮಾಡಿದೆ. ಯಾವ ಸಂವಿಧಾನದಲ್ಲಿ ನಾವು ಇದೀವಿ? ನಮ್ಮ ಉಪವಾಸ ಕೂತ್ಕೊಂಡಿದ್ದಾಗ ಒಕ್ಕಲಿಗರ ಸಂಘನೇ ಬಂದು ಅಲ್ಲಿ ನನಗೆ ಸಪೋರ್ಟ್ ಆಗಿ ಬಂದು ಅಂದು ಪಕ್ಷಾತೀತವಾಗಿ ಬಂದು ನನಗೆ ಸಪೋರ್ಟ್ ಮಾಡಿದ್ರು. ಅಂದರೆ ಏನು ಪ್ರಯೋಜನ ಇಲ್ಲಲ್ಲ? ಇಂಥ ಒಂದು ಲಂಚಕೋರ ಅಧಿಕಾರಿಗಳು ಇಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟರು ಇವ್ರಿಗೆ ಲೆಕ್ಕ ಇಲ್ಲ, ಲೋಕಾಯುಕ್ತಲ್ಲಿ ಕೇಸ್ ಹಾಕಿದ್ರು ಇವ್ರಿಗೆ ಲೆಕ್ಕ ಇಲ್ಲ, ಯಾವ ಕೋರ್ಟ್ ಆದೇಶಕ್ಕೂ ಇವ್ರಿಗೆ ಲೆಕ್ಕ ಇಲ್ಲ, ಯಾವ ಸರ್ಕಾರ ಆದೇಶಗಳಿಗೂ ಲೆಕ್ಕ ಇಲ್ಲ. ಸರ್ಕಾರ 16ರಿಂದ ಆದೇಶಗಳು ಹೊರಡಿಸ್ತಾ ಇದೆ. 16ರಲ್ಲಿ ಹೊರಡಿಸಿದೆ, 19ರಲ್ಲಿ ಹೊರಡಿಸಿದೆ, 21ರಲ್ಲಿ ಹೊರಡಿಸಿದೆ, 22ರಲ್ಲಿ ಹೊರಡಿಸಿದೆ. ಅದರಲ್ಲೂ ಎಲ್ಲ ಇದರಲ್ಲೂ ಅಂಗವಿಕಲ ಮಾಜಿ ಸೈನಿಕರಿಗೆ ಪ್ರಥಮ ಆದ್ಯತೆ ಮೇರೆಗೆ ಎಂದು ತೋರಿಸ್ತಾರೆ. ಎಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಇವರು? ಏನು ಲಂಚ ತಗೊಂಡು ಮಾರೋದಕ್ಕೆ ಮಾತ್ರ ಇವ್ರ ಹತ್ರ ಜಮೀನಿದೆ, ನನಗೆ ಕೊಡೋದಕ್ಕೆ ಭೂ ಲಭ್ಯತಾ ಪಟ್ಟಿಯಲ್ಲಿ ಖಾಲಿ ಇಲ್ಲ. ಇದು ನಮ್ಮ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363
515063 ಸಂಪರ್ಕಿಸಬಹುದು. ಯಾವುದೇ ಶುಭ ಸಮಾರಂಭ ಮತ್ತಿತರ ಕಾರ್ಯಗಳಿಗೆ ಚಿಂತಾಮಣಿಗೆ ಭೇಟಿ ನೀಡುತ್ತಿದ್ದೀರಾ? ಆರಾಮದಾಯಕ ವಾಸ್ತವ್ಯಕ್ಕಾಗಿ ಸ್ಥಳ ಹುಡುಕುತ್ತಿದ್ದೀರಾ? ಹಾಗಾದರೆ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗ ಮಧ್ಯದ ಮಾಡ್ಕೆರೆ ಕ್ರಾಸ್ನಲ್ಲಿನ ಬಿಪಿ ರೆಸಿಡೆನ್ಸೀಸ್ ಎಸಿ ರೂಮ್ಸ್ ನಿಮಗೆ ಉತ್ತಮ ಆಯ್ಕೆ. ಇಲ್ಲಿ ಎಸಿ ರೂಮ್ ಸೇರಿದಂತೆ ವಾಸ್ತವ್ಯಕ್ಕೆ ಅಗತ್ಯವಿರುವ ವಿವಿಧ ಸೌಲಭ್ಯಗಳು ಲಭ್ಯವಿದ್ದು ಆರಾಮದಾಯಕ ಹಾಗೂ ಅನುಕೂಲಕರ ವಾಸ್ತವ್ಯದ ಅನುಭವವನ್ನು ಪಡೆಯಬಹುದು. ಕುಟುಂಬದೊಂದಿಗೆ ಆಗಿರಲಿ, ಪ್ರವಾಸದ ನಿಮಿತ್ತವಾಗಿರಲಿ ಅಥವಾ ವೈಯಕ್ತಿಕ ಕೆಲಸಕ್ಕಾಗಿ ಚಿಂತಾಮಣಿಗೆ ಬಂದಿರಲಿ, ನಿಮ್ಮ ವಾಸ್ತವ್ಯಕ್ಕಾಗಿ ಬಿಪಿ ರೆಸಿಡೆನ್ಸಿ ಎಸಿ ರೂಮ್ಸ್ ಅನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731999456 ಮತ್ತೊಂದು 9480734148.